8:30 ಆಯಿತು. ಫುಕಾಕಲ್ಲಿ ಇವತ್ತು 4th ಡೇ ನಮ್ಮದು. ಏನೋ ಬೆಳಿಗ್ಗೆ ಐಲ್ಯಾಂಡಿಗೆ ಬಂದಾಗಿಂದ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬ್ರೇಕ್ಫಾಸ್ಟಿಗೆ ಹೋಗ್ತಿದ್ದೀವಿ. ಲೆಟ್ಸಿ, ಮಳೆ ಕಮ್ಮಿ ಆಗಬೇಕು. ಬಿಕಾಸ್ 1:30ಗೆ ಐಲ್ಯಾಂಡ್ ಟ್ರಿಪ್ ಇದೆ ನಮ್ಮದು. ನಿಂತಿದೆಯಲ್ಲ, ಎಲ್ಲೋಗ್ಬೇಕು ಹೇಳೋ, ಅದು ಎಲ್ಲಿದೆ ಅದು? ಹಾಂ, ಮಳೆ ಬ್ರೇಕ್ಫಾಸ್ಟಿಗೆ ಆ ಕಡೆ ಹೋಗ್ಬೇಕು ನಾವು. ಇಲ್ಲಿ ಹೆಂಗಂದರೆ ಲಾಯಲ ಅಪಾರ್ಟ್ಮೆಂಟಲ್ಲೇ ಸುಮಾರು ಜನ ವೆಂಡರ್ಸ್ ಇರ್ತಾರೆ. ಇವಾಗ ಎಲಿಡೇ ಅಂತ ನಮ್ಮ ವೆಂಡರು, ಸೊ ಅವ್ರದ್ದು ಥ್ರೂ ಬುಕ್ಕಿಂಗ್ ಎಲ್ಲ ಆಗಿಬಿಡುತ್ತೆ. ಅಗೋಡಾದಲ್ಲಿ ನೀವು ಅವ್ರನ್ನೇ ಸರ್ಚ್ ಮಾಡಿ ಬುಕ್ ಮಾಡ್ಬೋದು. ದೆನ್ ವೆಂಡರ್ಸೇ ನಿಮಗೆ ಮೆಸೇಜ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ಪೋರ್ಕ್ ಮತ್ತು ಬೀಫೇ ತಿನ್ನೋದು. ಚಿಕನ್ ಆಪ್ಷನ್ ತುಂಬ ಕಡಿಮೆ ನಿಮಗೆ ಸಿಗೋದು. ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸೊ ಮೆನುಲೆಲ್ಲ ಫುಲ್ ಬೀಫು ಬಿಟ್ಟರೆ ಪೋರ್ಕ್ ಇದೆ. ಸೊ ಈ ಸತಿ ಪೋರ್ಕ್ ತೊಗೊಂಡಿದ್ದೀವಿ, ಬೇಕನ್ ಆ್ಯಂಡ್ ಅಮೇರಿಕನ್ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ. ಲೆಟ್ಸ್ ಸಿ. ಇವಾಗ ಐಲ್ಯಾಂಡ್ ಟ್ರಿಪ್ಪಿಗೆ ಹೋಗಬೇಕು. 1:10 ಪಿಕಪ್ ಅಂತ ಹೇಳಿದ್ದಾರೆ. ಇಲ್ಲೇ ಹೋಟೆಲ್ ಮುಂದೆ ವೇಟ್ ಮಾಡ್ತಿದ್ದೀವಿ. ಗೊತ್ತಿಲ್ಲ, ಬರ್ಬೋದು ಇನ್ನೇನು ಸ್ವಲ್ಪ ಟೈಮಲ್ಲಿ. ಈ ಐಲ್ಯಾಂಡ್ ಟ್ರಿಪ್ ಕೂಡ ನಾವು ಕ್ಲೂಕ್ ಎಕ್ಸ್ಕ್ಲೂಸಿವ್ ಪಾಸ್ ತೊಗೊಂಡಿದ್ವಲ್ಲ, ಅದರಲ್ಲೇ ಬುಕ್ ಮಾಡಿದ್ದು. ಸೊ ಕ್ಲೂಕ್ ಎಕ್ಸ್ಕ್ಲೂಸಿವ್ ಪಾಸಿಗೆ 10,000 ಆಯಿತು. ಅದರಲ್ಲಿ ಒನ್ ಆಫ್ ದ ಅಟ್ರಾಕ್ಷನ್ ವಿಚ್ ವಾಸ್ ಕೋರಲ್. ಹಾಗೆ ಅದ್ರ ಜೊತೆ ವಿನ್ ವಂಡರ್ಸ್, ವಿನ್ ಸಫಾರಿ ಅವೆಲ್ಲ ಚೂಸ್ ಮಾಡಿದ್ವಿ. ನೋಡೋಣ ಹೆಂಗಿರುತ್ತೆ ಅಂತ. ಸೋಫಾರ್ ಎಲ್ಲ ಚೆನ್ನಾಗಿ ಹೋಗ್ತಿದೆ. ಫುಕಾಕಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿದೆ. ಒಂದೇ ಸತಿ ಮಳೆ ಬರುತ್ತೆ. ನೋಡಿ, ಫುಲ್ ಎಲ್ಲ ಕವರ್ ಮಾಡ್ಕೊಂಡೇ ಇರಬೇಕು. ಇಲ್ಲ ಹಣೆ ಎಲ್ಲ ಸುತ್ತೋಯ್ತು ಬೆಳಿಗ್ಗೆ ಹೋದಾಗ. ಅರ್ಪಿತಾ? ಎಸ್, ಐ ಆಮ್ ಅರ್ಪಿತಾ. ವಿಜಯ್? ವಿನಯ್. ಇವಾಗ ಕ್ಯಾಬ್ ಬಂದಿದೆ ನಮ್ಮದು. ಈ ಥರ ಗಾಡಿ ಕೊಟ್ಟಿದ್ದಾರೆ. Island Dylan. Alright. Hi everyone, I'm Dylan. Hello. Nice to meet you. And we have 2 more guides. We have 1 more guide. Is Colin. Is waiting at the harbor. Colin waiting at the harbor, preparing some fins, preparing some. ನಾವು ಆ್ಯಕ್ಚುಲಿ ತುಂಬ ಕಡೆ ಐಲ್ಯಾಂಡ್ ಟ್ರಿಪ್ ಮಾಡಿದ್ದೀವಿ. ಹೋಗಿದ್ದ ಕಂಟ್ರಿಲೆಲ್ಲ ಐಲ್ಯಾಂಡ್ ಟ್ರಿಪ್ ಇಸ್ ಲೈಕ್ ಮ್ಯಾಂಡೇಟ್ರಿ ಆಗಿತ್ತು ನಮಗೆ. ಬಟ್ ಫುಕಾಕಲ್ಲಿ ಒಂದು ಒಳ್ಳೇದೇನೆಂದರೆ, ಐಲ್ಯಾಂಡ್ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಫಾರ್ ಯು ಟು ಗೆಟ್ ಕಂಫರ್ಟೇಬಲ್ ಇನ್ ವಾಟರ್, ಅವ್ರು ಒಂದು ಕಡೆ ನಿಮಗೆ ಕರ್ಕೊಂಡು ಹೋಗಿ ಅಲ್ಲಿ ಹೇಗೆ ಮಾಸ್ಕ್ ಹಾಕೋಬೇಕು, ಜಾಕೆಟ್ ಹೆಂಗಿರಬೇಕು, ಫಿನ್ಸು ಹೇಗೆ ಹಾಕೋಬೇಕು, ಫಿನ್ಸ್ ಹಾಕೊಂಡಾಗ ಯಾವ ರೀತಿ ನೀವು ಎದ್ದೇಳ್ಬೋದು, ಈ ಥರ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ದಿಸ್ ವಾಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಎಲ್ಲ ಹೇಳ್ಕೊಟ್ಟಿದ್ದು ನಮಗೆ. ಯೂಶ್ವಲಿ ಜಾಕೆಟ್ ಕೊಡ್ತಿದ್ರು, ಸ್ನಾರ್ಕ್ಲಿಂಗ್ ಕಿಟ್ ಕೊಟ್ಬಿಟ್ಟು ಹಾರ್ರಿ ಅಂತ ಬಿಟ್ಬಿಡ್ತಿದ್ರು. ಬಟ್ ದಿಸ್ ವಾಸ್ ರಿಯಲಿ ಗುಡ್. Very good. Nice. Hello, welcome to Phuket. My name is Colin. I'm going to be your underwater guide for today. Yeah? Okay, so everybody, we are arriving to the Northeast Coral Reef. So once again, Northeast Coral Reef is one of the most diverse coral reef where we can see the coral is kind of really variety over here. Yeah. So when you're snorkeling in Northeast Coral Reef,
you're gonna have the chance to see about 18 to 20 different species of the corals out of 108 that we have in Phu Quoc. So everybody, later on when you are snorkeling, please try to not touch anything in the water, even the rocks, yeah? Because we have the... The ones over there. To come off. Oh yeah, sorry, they're there. Yeah, okay, thank you. Sorry, I was just wondering where they were. It's okay. Thanks. ಹೆಂಗಿತ್ತು ಇನ್ನ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಕೊರೋಲ್ಸ್ ನೋಡಿದೆ. ಇಳಿದ ತಕ್ಷಣ ಆ್ಯಕ್ಚುಲಿ ಏನೂ ಕಂಡೇ ಇಲ್ಲ. ಸ್ವಲ್ಪ ಬೇಜಾರಾಗಿತ್ತು, ಏನು ಗುರು ಹಿಂಗಿದೆ ಅಂತ. ಒಳಗೋಗಿ ನೋಡ್ತೀವಿ. ಅಪ್ಪ ಒಳಗೆ ಹೋದಾಗಂತೂ ಹೆವಿ ಇತ್ತು ಕೊರಲ್ಸ್. ಏನು ಕಾಲು ಭಾಳ ಡೀಪ್ ಹೋಗಿದ್ವಿ. ಇಷ್ಟು ಡೀಪ್ ನಾವೆಲ್ಲೂ ಹೋಗಿರ್ಲಿಲ್ಲ. ಏನು ಕರೆಂಟ್ ಅಂತೂ ಹಿಂಗೆ ಹೋಗ್ತೀವಿ, ಹಿಂಗೆ ತಗೊಂಡು ಎಸಿತಿತ್ತು. When we fight into the water, it's like a different world. So it's like many corals and fish things around. So the next step we go to, the coral will give shape. Okay? Doing some ಯಪ್ಪ ಹೆವಿ ಅಂದರೆ ಹೆವಿ ಮಳೆ ಬಂತು. ಸೆಕೆಂಡ್ ಸ್ನಾರ್ಕ್ಲಿಂಗ್ ಪಾಯಿಂಟ್ ಮುಗಿಸೋಷ್ಟರಲ್ಲಿ ಜೀವ ಹೋದಂಗೆ ಆಯ್ತು ನಮ್ದರ. ಇದೇನೋ ರಿಲ್ಯಾಕ್ಸಿಂಗ್ ಐಲ್ಯಾಂಡ್ ಅಂತೆ. ಇಲ್ಲಿ ಬೋಟಿಂದ ಇಳಿಬೇಕಾದ್ರೂ ಬೋಟಲ್ಲೇ ಫುಲ್ ನೀರು ಬಂದ್ಬಿಟ್ಟಿದೆ. ಬೀಚ್ ನೋಡಿ ಹೆಂಗಿದೆ ಇದು. ಚೆನ್ನಾಗಿದೆ ಆ್ಯಕ್ಚುಲಿ ಐಲ್ಯಾಂಡ್. ಬಟ್ ಬರ್ಬೇಕಾದ್ರೆ ತುಂಬ ಮಳೆ ಆಗಿ ಭಯ ಆಗ್ಬಿಟ್ಟಿತ್ತು ನಮ್ಗರ. ಕ್ಲಿಯರ್ ಇದೆ ಬೀಚ್. ಇಲ್ಲೂ ಓ ವಾಟರ್ ಮಸ್ತ್ ಇದೆ. ಈ ಥರ ವಾಟರ್ ಅಲ್ಲಿರ್ಬೇಕಿತ್ತು ಲೆವಿನ್ಯ ಅಲ್ಲ. ಚಿಲ್ಲಿ ಪಿಲ್ಲಿ ಫಿಶ್ ಅದು.
ಇವಾಗ ಜಸ್ಟ್ ಸ್ನಾರ್ಕ್ಲಿಂಗ್ ಮುಗಿಸ್ಕೊಂಡ್ಬಂದ್ವಿ. ಇಲ್ಲೇ ಹೋಟೆಲ್ ಹತ್ರ ಡ್ರಾಪ್ ಮಾಡಿದ್ರು. ಕ್ರೇಜಿ ಆಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ಅವತ್ತು ಮಾರ್ನಿಂಗ್ ಸ್ನಾರ್ಕ್ಲಿಂಗ್ ಟ್ರಿಪ್ ಮಾಡ್ತಿದ್ವಿ ನಾವು, ಡ್ಯೂ ಟು ಸಮ್ ಇಶ್ಯೂಸ್ ಇವತ್ತು ಮಧ್ಯಾಹ್ನ ಮಾಡಿದ್ವಿ. ಸೊ 3 ಸ್ಟಾಪ್ ಕೊಡ್ತಾರೆ, ಒಂದು ಸೇಫ್ಟಿ ಸ್ಟಾಪ್ ಆ್ಯಂಡ್ 2 ಸ್ನಾರ್ಕ್ಲಿಂಗ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಐಲ್ಯಾಂಡಲ್ಲಿ ಚಿಲ್ ಮಾಡೋಕ್ಕೆ. ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಸ್ಟಾಪಲ್ಲಂತೂ ಬಿದ್ದ ತಕ್ಷಣ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ವಿ ಥಾಟ್ ದ್ಯಾಟ್ ಅಯ್ಯೋ ಏನು ನೀರೇ ಕ್ಲಿಯರ್ ಇಲ್ಲ ಅಲ್ಲ ಅಂದ್ಬಿಟ್ಟು. ಸ್ವಲ್ಪ ಮುಂದೆ ಹೋಗಿದ್ದೆ, ಗುಡ್ಡ ಥರ ಕೋರಲ್ಸ್ ಇದೆ ಇಲ್ಲಿ. ಲಿಟ್ರಲಿ ಎಷ್ಟು ಡೀಪ್ ಇತ್ತಂದರೆ ಅದು ಮಸ್ತ್ ಇತ್ತು. ಫಸ್ಟ್ ಪಾಯಿಂಟಲ್ಲಿ ಮಸ್ತ್ ಆಟ ಆಡೋಕ್ಕೆಲ್ಲ ಬಿಟ್ಟರು. 1 hour ಅಲ್ಲೇ ಇದ್ವಿ. ಸೆಕೆಂಡ್ ಪಾಯಿಂಟಿಗೆ ಇಳಿದಾಗ ತುಂಬ ಮಳೆ ಬಂತು, ಬಟ್ ಸ್ವಲ್ಪ ಹೊತ್ತು ಅಷ್ಟೇ ಇದ್ವಿ ಅಲ್ಲಿ. ಅದಾದಮೇಲೆ ವಿ ಕೇಮ್ ಬ್ಯಾಕ್ ಟು ಬೋಟ್. ವಿ ಫೆಲ್ಟ್ ಸ್ವಲ್ಪ ಸಿಕ್ ಫೀಲ್ ಆಯಿತು. ಅದಾದಮೇಲೆ ಒಂದು ಐಲ್ಯಾಂಡಿಗೆ ಕರ್ಕೊಂಡು ಹೋದರು. ದೇರ್ ವಾಸ್ ಲೈಕ್ ಫ್ರೀ ಡ್ರಿಂಕ್ಸ್, ಫ್ರೂಟ್ ಆ್ಯಂಡ್ ಆಲ್. ಎಲ್ಲ ಒಳ್ಳೆ ಆಯಿತು, ಫ್ರೆಂಡ್ಲಿ ಇದ್ರ ಸ್ಟಾಫ್. ಸೊ ವಿ ಹ್ಯಾವ್ ಬುಕ್ಡ್ ಫ್ರಮ್ ಕ್ಲೂಕ್ ಓನ್ಲಿ. ಇದು ಕೂಡ ತುಂಬ ಚೆನ್ನಾಗೋಯ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಇವಾಗ ಇಲ್ಲೇ ಮಾರ್ಟಿಗೆ ಬಂದಿದ್ದೀವಿ, ಕಾಫಿ ಪೌಡ್ರ್ ಅದು ಇದು ತೊಗೊಂಡು ಹೋಗೋಣ ಅಂತ. ಸಿ ಯಾ ಇಫ್ ಯು ಆರ್ ಆಸ್ಕಿಂಗ್ ಇದೇನು ತೊಗೋಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ದಿಸ್ ಇಸ್ ಸೋ ಗುಡ್. ಕೋರಲ್ಸ್ ಅಂತೂ ಕ್ರೇಜಿ ಆಗಿದೆ ಗುರು.